ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಶನಿವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ. ಇವತ್ತು ನನಗೆ ತಿಂಡಿ ಚಿತ್ರಾನ್ನ, ಹಾಗೆ ಅದಕ್ಕೆ ನೆನ್ನೆಯ ಬೆಂಡೆಕಾಯಿ ಗೊಜ್ಜಿತ್ತು, ಅದನ್ನ ಕೂಡ ಆಡ್ ಮಾಡ್ಕೊಂಡು ತಿಂದೆ. ಅದಾದ್ಮೇಲೆ ಆಫೀಸ್ಗೆ ಈ ರೀತಿ ಸಿಂಪಲ್ ಆಗಿ ರೆಡಿ ಆದೆ. ಅಲ್ಲಿಂದ ಆಫೀಸಿಗೆ ಬಂದು ಮಾಮೂಲಿ ಸ್ನ್ಯಾಪ್ಸ್ ನ ಕ್ಲಿಕ್ ಮಾಡಿ ನನ್ನ ಸಿಸ್ಟಮ್ ಹತ್ರ ಬಂದು ನೀರ್ ಕುಡಿತಾ ಪಕ್ಕದಲ್ಲಿರೋ ತೇಜು ಜೊತೆ ಸ್ವಲ್ಪ ಹರಟೆ ಹೊಡೆದು ನನ್ನ ಕೆಲಸನ ಶುರು ಮಾಡಿದೆ. ಮಾಮೂಲಿ ಇವತ್ತು ಏನ್ ಅಪ್ಡೇಟ್ಸ್ ಇದೆ ಆ ಹೆಡ್ಲೈನ್ಸ್ ಗಳನ್ನ ಹಾಕಿದೆ, ಪೋಸ್ಟರ್ ಗಳನ್ನ ಹಾಕಿದೆ. ಅದಾದ್ಮೇಲೆ ಸ್ವಲ್ಪ ಪೆಂಡಿಂಗ್ ವಾಯ್ಸ್ ಗಳಿತ್ತು, ಅದನ್ನು ಕೂಡ ಕೊಟ್ಟೆ. ಮಾಡಿ ತಮ್ಮ ಖಾತೆಯಲ್ಲಿದ್ದ ಬರೋಬ್ಬರಿ 2 ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ. ಇದೆಲ್ಲ ಆದ್ಮೇಲೆ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿ ಸ್ಟೂಡೆಂಟ್ಸ್ ಗಳಿಗೆ ವಾಯ್ಸ್ ಓವರ್ ಹೇಗ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡಿದೆ. ವಾಯ್ಸ್ ಹೇಗೆ ಕೊಡಬೇಕು, ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡಿದೆ. ಇನ್ನೊಂದೇನಂತಂದ್ರೆ ವಾಯ್ಸ್ ಓವರ್ ಅಲ್ಲಿ ಆ ಸ್ಟೋರಿಗೆ ತಕ್ಕನಾಗಿ ನಾವು ವಾಯ್ಸ್ ಮಾಡ್ಯುಲೇಷನ್ ಮಾಡಬೇಕಾಗುತ್ತೆ. ಇವಾಗ ಸ್ಯಾಡ್ ಸ್ಟೋರಿ ಏನೋ ಇರುತ್ತೆ, ಅದನ್ನ ನಾವು ಫುಲ್ಲು ಹಾರ್ಶ್ ಆಗಿ ಅಥವಾ ಫುಲ್ ನಗಾಡ್ಕೊಂಡು ಇವಾಗ ನಾವು ಫೇಸ್ ತೋರಿಸ್ಬೇಕು ಅಂತಾನೆ ಇಲ್ಲ. ಹಾಗಾಗಿ ಇವಾಗ ಯೂಟ್ಯೂಬ್ ನಾವು ವಿಡಿಯೋ ಹಾಕ್ತೀವಿ, ನಮ್ಮ ಫೇಸ್ ಕಾಣಿಸಲ್ಲ, ಬರೀ ವಾಯ್ಸ್ ಮಾತ್ರ ಕಾಣಿಸುತ್ತೆ. ಇದಾದ್ಮೇಲೆ ನಮ್ಮ ಅಕಾಡೆಮಿ ಸ್ಟೂಡೆಂಟ್ ಸುನಿಲ್ ಅವರ ಬರ್ಡೇ ಇತ್ತು. ಅವರ ಬರ್ಡೇಗೆ ಕೇಕ್ ಕಟ್ ಮಾಡಿಸಿ ಫೋಟೋ ಶೂಟ್ ಕೂಡ ಮಾಡಿಸಿದ್ರು. ಇಲ್ಲೆಲ್ಲ ಇದ್ದಾರೆ ನೋಡಿ, ಇವರೇ ನಮ್ಮ ಆಫೀಸ್ ಸ್ಟಾಫ್ಸ್, ಹಾಗೇನೆ ಅಕಾಡೆಮಿಯ ಸ್ಟೂಡೆಂಟ್ಸ್. ನಮ್ಮ ಮೇಡಮ್ ಇಲ್ಲ, ಅದೇ ಬೇಜಾರು. ಇದಾದ್ಮೇಲೆ ಕೇಕ್ ಚೆಲ್ಲಿತ್ತು ಅಂತ ಬರ್ಡೇ ಬಾಯ್ ಕೈಲಿ ಕ್ಲೀನ್ ಕೂಡ ಮಾಡಿಸಿದ್ವಿ. ಆಕ್ಚುಲಿ ಸುಮ್ಮನೆ ತಮಾಷೆಗೋಸ್ಕರ ಇದನ್ನ ಮಾಡಿಸಿದ್ವಿ. ಹಾಗೆ ಮೈಸೂರು ಪಾಕ್ ಇತ್ತು, ಅದನ್ನು ಕೂಡ ತಿಂದ್ವಿ. ಇನ್ನು ಇದಾದ್ಮೇಲೆ ನಂಗೋಸ್ಕರ ಇಬ್ರು ತೇಜು ಕೂಡ ಊಟ ತಂದಿದ್ರು. ಸೋಯಾಬೀನ್ ಪಲಾವ್, ಪುಳಿಯೋಗರೆ, ಬಸ್ಲೆ ಸೊಪ್ಪು ಸಾರು, ಸೊಪ್ಪಿನ ಪಲ್ಯ ತಂದಿದ್ರು ಮನೆಯಿಂದ. ಇದ್ರ ಜೊತೆಗೆ ಕುಮಾರಣ್ಣ ಮನೆಯಿಂದ ಅನ್ನ ಸಾಂಬಾರ್, ಸೌತೆಕಾಯಿ, ವಡೆ, ಚಟ್ನಿ ಎಲ್ಲ ತಂದಿದ್ರು. ಅದನ್ನೆಲ್ಲ ತಿನ್ಕೊಂಡೆ. ಇನ್ನು ಇದು ಬಂದು ನೆನ್ನೆಯ ಊಟ ಆಗಿರುತ್ತೆ. ನಿನ್ನೆ ಪ್ರಾನ್ಸ್ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ಬಿಟ್ಟಿತ್ತು. ಸೊ ಹೋಗ್ಬಿಟ್ಟು ತುಂಬಾನೇ ಹೊತ್ತು ವೇಟ್ ಮಾಡಿಬಿಟ್ಟು ಪ್ರಾನ್ಸ್ ತಗೊಬಂದು ತಿಂದ್ವಿ. ಇದೇ ನೋಡಿ ಅದರ ಮೆನ್ಯೂ ಎಷ್ಟು ದೊಡ್ಡದಿದೆ ಅಂತ. ತುಂಬಾ ಹೊತ್ತು ಕಾದು ಪ್ರಾನ್ಸ್ ತಗೊಂಡು ತಿಂದ್ವಿ. ಬಟ್ ಜಸ್ಟ್ 10 ಪೀಸ್ ಅಷ್ಟೇ ಇತ್ತು, 350 rupees. ತಿನ್ಬೇಕು ಅಂತ ಆಸೆ ಇತ್ತು, ತಿಂದ್ವಿ. ಬಟ್ ಆ ರೇಟು ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇದು ನೆನ್ನೆದಾಗಿರುತ್ತೆ. ಇದಾದ್ಮೇಲೆ ಇನ್ನುಳಿದಿರೋ ಸ್ವಲ್ಪ ಪೆಂಡಿಂಗ್ ಸ್ಕ್ರಿಪ್ಟ್ಗಳನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಕಾಫಿ ಕುಡಿದು ಇನ್ನೊಂದು ಸ್ವಲ್ಪ ಫೋಟೋ ಶೂಟ್ಗಳನ್ನ ಮಾಡ್ಕೊಂಡ್ವಿ. ನಾರ್ಮಲ್ ಆಗಿ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ, ಹಾಡು ಹೇಳ್ತಾ. ತೇಜೋ ವಿಡಿಯೋ ನಾನು ಮಾಡಿದೆ, ನನ್ನ ವಿಡಿಯೋ ಅವ್ರು ಮಾಡಿದ್ರು. ಇದೇ ರೀತಿ ಫೋಟೋ ಶೂಟ್ಗಳನ್ನ ಮಾಡಿ ವಿಡಿಯೋಗಳನ್ನ ಮಾಡಿದ್ವಿ. ಇದಾದ್ಮೇಲೆ ಪಿಜಿಗೆ ಬಂದು ನನ್ನ ಸ್ಕಿನ್ ಕೇರ್ನ ಕಂಪ್ಲೀಟ್ ಮಾಡಿದೆ. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.